ನಮಸ್ತೆ ಫ್ರೆಂಡ್ಸ್, ಯುಗಾದಿ ಹಬ್ಬ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಹೊರಟು ನಮ್ಮೂರಿಗೆ ಬಂದ್ವಿ. ಬರೋದು ಸ್ವಲ್ಪ ಲೇಟ್ ಆಯಿತು. ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೇನೆ ಬಾಕ್ಲು ಮುಂದೆ ದೊಡ್ಡ ದೊಡ್ಡ ರಂಗೋಲಿ ರೆಡಿಯಾಗಿತ್ತು. ಯುಗಾದಿ ಹಬ್ಬದ ಹಿಂದಿನ ದಿನನೇ ಧಾನ್ಯ ಕೊಡೋ ಹಬ್ಬ ಅಂತ ನಮ್ಮೂರು ಸೈಡೆಲ್ಲ ಮಾಡ್ತಾರೆ. ಅದಕ್ಕೆ ಅಂತಲೇ ಬಂದೇನೆ ಸ್ನಾನ ಮಾಡ್ಕೊಂಬಿಟ್ಟು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಫೋರೇ ಹೇಳ್ದಾಗೆ ಧಾನ್ಯ ಕೊಡೋ ಹಬ್ಬ ಅಂದರೆ ನವಧಾನ್ಯಗಳನ್ನು ಒಬ್ಬ ಪುರೋಹಿತರಿಗೆ ಇಲ್ಲ ಐನಾರಿಗೆ ಕೊಡ್ತೇವೆ. ಇದರ ವಿಶೇಷತೆ ಏನು ಅಂತಂದರೆ, ಮನೆಯಲ್ಲೇ ಆಗಲಿ ಮನಸ್ಸಿಗೆ ಆಗಲಿ ಮನೆಗೆ ಆಗಲಿ ಯಾವುದೇ ರೀತಿ ಗ್ರಹಗಳ ದೋಷ ಬರಬಾರ್ದು ಅಂತ ಈ ಧಾನ್ಯ ಕೊಡೋ ಹಬ್ಬನ ನಮ್ಮ ಕಡೆ ಆಚರಿಸ್ತಾರೆ. ಬೆಳಗ್ಗೆನೆ ಕರೆಯದೆ ಬಂದ ಅತಿಥಿ ಅನ್ನೋ ಹಾಗೆ ಭಯಾನಕ ಸೌಂಡ್ ಮಾಡ್ತಾಯಿದ್ರು. ಯಾಕ್ರಪ್ಪ ಬಂದ್ರಿ ಇಲ್ಲಿಗೆ ಅಂತ ಕೇಳಿದ್ಕೆ ಹಾವು ಹೇಳಿದ್ದು ಈ ಥರ. ಎಲ್ಲಿದ್ರ ಬರೋಲೆ ಪಕ್ತೂರ್ನಲ್ಲಿ ಅವನ ಬೇವರ್ಸಿ ನನ್ನ ಮೇಲೆ ಕೈ ಮಾಡ್ಬಿಟ್ಟವನೆ. ಈ ಊರಲ್ಲಿ ನನಗೆ ತಲೆ ತುಂಬಾ ಬೆಳಗಾದ ತೋರಿಸ್ಬೇಕು. ಬರಲೇ ನಾವೆಲ್ಲ ಒಗ್ಗಟ್ಟಾಗದ. ಇವಾಗ ಬರ್ದಲ್ಲ ಏನ್ ನವೆಂಬರ್ 1ನೇ ತಾರೀಕು ಬರ್ತಿಲ್ಲ. ಬರಲೇ ಜೈ. ಅರ್ಚಕರು ಬಂದ ಮೇಲೆ ನೆಲನ ತಣ್ಣಗೆ ಮಾಡೋದು ಅಂತಾರೆ. ಅಂದರೆ ಆ ಪ್ಲೇಸಲ್ಲಿ ನೆಲನ ಒರೆಸ್ಬಿಟ್ಟು ಅಲ್ಲಿ 9 ಮನೆಗಳ ಉಳ್ಳಂತಹ ರಂಗೋಲಿಯನ್ನು ಹಾಕ್ತೀವಿ. ಆ ರಂಗೋಲಿಯಲ್ಲಿ 9 ನವಗ್ರಹಗಳ ಪ್ರತಿಷ್ಠಾಪನೆ ಮಾಡ್ತಾರೆ. ರಂಗೋಲಿ ಹಾಕಿದ್ಮೇಲೆ ಅದ್ರ ಮೇಲೆ ಬಾಳೆದೆಲೆನ ಇಟ್ಬಿಟ್ಟು 9 ಗ್ರಹಗಳು ಅಂದರೆ 9 ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಅವು ಯಾವ್ಯಾವ ಧಾನ್ಯಗಳು ಅಂದರೆ ಅವರೆಕಾಳು, ಎಳ್ಳು, ಹುರುಳಿಕಾಳು, ಅಕ್ಕಿ, ಗೋಧಿ, ತೊಗರಿಬೇಳೆ, ಹೆಸರು ಕಾಳು, ಉದ್ದಿನಬೇಳೆ, ಕಡಲೆಕಾಳು. ಈ 9 ಧಾನ್ಯಗಳು 9 ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ 9 ಗ್ರಹಗಳಾದಂತಹ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿದ್ವೇಚ ರಾಹುವೇ ಕೇತುವೇ ನಮಃ. ಈ 9 ಗ್ರಹಗಳನ್ನು ಪೂಜಿಸ್ತೀವಿ. ಇದರ ಜೊತೆಗೆ ಎಲ್ಲ ದೇವರಿಗಿಂತ ಮೊದಲ ಸ್ಥಾನ ಪಡೆದು ಪೂಜೆ ತಗೊಳ್ಳುವಂತಹ ವಿಘ್ನೇಶ್ವರನ ಪೂಜೆ ಮಾಡ್ತೀವಿ. ಮತ್ತು ಒಂದು ಕಳಸನ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆದಮೇಲೆ ಪೂಜಿಸಿರುವಂತಹ ನವಧಾನ್ಯಗಳನ್ನು ಪುರೋಹಿತರ ಕೈಗೆ ದಾನದ ರೂಪದಲ್ಲಿ ನೀಡುವುದರ ಮೂಲಕ ಮನೆಯಲ್ಲಿರುವಂತಹ ಕೆಟ್ಟ ನವಗ್ರಹಗಳ ದೋಷವನ್ನು ಪರಿಹಾರ ಆಗುತ್ತೆ ಅಂತ ನಾವೆಲ್ಲ ನಂಬ್ತೀವಿ. ಅದೇ ರೀತಿ ಮನೆಯ ಎಲ್ಲರೂ ಕೂಡ ಒಂದೊಂದೇ ಆಗಿ ನವಧಾನ್ಯಗಳನ್ನು ಪುರೋಹಿತರ ಕೈಗೆ ಹಸ್ತಾಂತರ ಮಾಡ್ತೀವಿ. ಅದಾದಮೇಲೆ ಪೂಜಿಸಿರುವ ಕಳಸದ ನೀರನ್ನು ಮನೆಗೆ ಮತ್ತು ನಮಗೆ ಚಿಮ್ಮಿಸ್ತಾರೆ. ಈ ಕಳಸದ ನೀರನ್ನು ಪುಣ್ಯದ ನೀರು ಅಂತ ಹೇಳ್ತೇವೆ. ಈ ನೀರನ್ನು ಚಿಮ್ಮಿಸೋದ್ರಿಂದ ಏನಾಗುತ್ತದೆ ಅಂದರೆ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಅಂತ ನಾವೆಲ್ಲ ನಂಬ್ತೀವಿ. ಅದಾದ ನಂತರ ಮನೆಯವರೆಲ್ಲರೂ ಸೇರಿ ತಾಂಬೂಲವನ್ನು ಅರ್ಚಕರಿಗೆ ನೀಡುವುದರ ಮುಖಾಂತರ ಅವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುತ್ತೇವೆ. ನಮ್ಮ ಕಡೆಯ ಆಚಾರ ವಿಚಾರಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ. ತಪ್ಪಾಗಿದ್ದರೆ ಕ್ಷಮಿಸಿ, ಹಾಗೂ ಇಷ್ಟವಾದರೆ ಲೈಕ್ ಕೊಟ್ಟು ಸಹಕರಿಸಿ. ಅದಾದ ನಂತರ ಮನೆಯಲ್ಲಿ ದೀಪ ಹಚ್ಚಿ ಮನೆಯ ಪೂಜೆಯನ್ನು ಮಾಡ್ತೀವಿ. ಈ ಪೂಜೆ ಮಾಡಿದ ನಂತರ ದಾನ ಕೊಟ್ಟಿರುವಂತಹ ನವಧಾನ್ಯಗಳನ್ನು ನಾವು ಕರೆಸಿರುವಂತಹ ಅರ್ಚಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ನಾವು ಕರೆಸಿದ್ದು ದುರ್ಗಾ ಪರಮೇಶ್ವರಿ ದೇವಿಯ ಅರ್ಚಕರು. ಆದ್ದರಿಂದ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಟ್ಟಿರುವಂತಹ ನವಧಾನ್ಯಗಳನ್ನು ಸಲ್ಲಿಸಿದೆವು. ನೀವಿಲ್ಲಿ ನೋಡ್ಬೋದು ಧಾನ್ಯ ಕೊಟ್ಟಿರುವವರು ಯಾವ ಥರ ಸಲ್ಲಿಸಿದ್ದಾರೆ ಅಂತ ನೋಡ್ಬೋದು. ಹಾಗೆ ಅಲ್ಲೇ ಇರುವಂತಹ ನಮ್ಮ ಮಂದೇವರಾದಂಥ ಮುಳ್ಕಟ್ಟಮ್ಮ ದೇವಿಯನ್ನು ದರ್ಶನ ಮಾಡಿಕೊಂಡು ಮನೆ ಕಡೆ ನಡೆದ್ವಿ. ಹಾಗೆ ಮನೆ ಹತ್ತಿರ ಇರುವಂತಹ ಹೊಸಳಮ್ಮ ದೇವಿಯ ದರ್ಶನಕ್ಕೂ ಕೂಡ ಹೋದ್ವಿ. ನನ್ನ ಮಗನ ಪೂಜೆ ಭಾಳ ಜೋರಾಗಿ ನಡೀತಾ ಇತ್ತು. ಇದೇ ರೀತಿಲಿ ನಮ್ಮ ಕಡೆಯ ಎಲ್ಲ ಆಚರಣೆಗಳನ್ನು ನೀವು ತಿಳ್ಕೊಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿ. ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪ್ತವೆ. ಧಾನ್ಯ ಕೊಟ್ಟ ಮುಂದಿನ ದಿನನೇ ಅಂದರೆ ನೆಕ್ಸ್ಟ್ ದಿನನೇ ಯುಗಾದಿ ಹಬ್ಬ ಶುರುವಾಗುತ್ತೆ. ಹೊಸದೊಂದು ರಂಗೋಲಿಯ ಮುಖಾಂತರ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮಿಯರದ ಬಾಸ್ ಆದಂಥ ಹೊಸಳಮ್ಮ ದೇವಿನ ರೆಡಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಈ ತಾಯಿಯ ದರ್ಶನವನ್ನು ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಲಿ ಅಂತ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಈ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ತಾಯಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಕನ್ನಡಿಗರ ಹೊಸ ವರ್ಷ ಆದಂಥ ಈ ಯುಗಾದಿ ಹಬ್ಬದಂದು ಮನೆಯಲ್ಲಿರುವಂತಹ ಎತ್ತುಗಳನ್ನು ಅಲಂಕಾರ ಮಾಡಿಕೊಂಡು ಭೂಮಿ ತಾಯಿಗೆ ಈ ಹೊಸ ವರ್ಷದ ಮೊದಲ ನಮನನ ತಿಳಿಸಕ್ಕೆ ಹೋಗ್ತಾರೆ ಈ ದೇಶದ ಬೆನ್ನೆಲುಬಾಗಿರುವಂಥ ರೈತರು. ಯುಗಾದಿ ಹಬ್ಬ ಅಂದ್ರೇ ಮೈಗೆಲ್ಲ ಎಣ್ಣೆ ಹಚ್ಚೋದು ಅಂತ ಅರ್ಥ. ಅದಕ್ಕೆ ಅಂತಲೇ ನಮ್ಮಪ್ಪಗೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಈ ಥರ ಎಣ್ಣೆ ಹಚ್ಬೇಕಾದ್ರೆ ನನಗೆ ರವಿಚಂದ್ರನ್ ಸಾಂಗ್ ನೆನಪಾಗುತ್ತೆ. ಯಾವುದೋ ಸಾಂಗು ಅನ್ನೋದು ನಿಮಗೇನಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಮ್ಮನೆ ಗುಂಡಣ್ಣಂಗೆ ಎಣ್ಣೆ ಹಚ್ಚೋಕ್ಕೆ ತುಂಬಾ ಕಷ್ಟಪಟ್ಬಿಟ್ವಿ. ಆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಂದರೆ ಯೂಟ್ಯೂಬ್ ಕಡೆಯಿಂದ ಪರ್ಮಿಷನ್ ಸಿಗ್ತಾ ಇಲ್ಲ. ಹಂಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನೇನು ನೆಕ್ಸ್ಟು ನನ್ನ ಸರ್ತಿ. ನಾವುಗಳು ಎಷ್ಟೇ ದೊಡ್ಡರಾದರೂ ನಮ್ಮಪ್ಪ ಅಮ್ಮರಿಗೆ ನಾವಿನ್ನೂ ಚಿಕ್ಕ ಮಕ್ಕಳೇ. ಈ ಥರದ ವಿಶೇಷ ಹಬ್ಬಗಳಲ್ಲಿ ನಮ್ಮ ಬಾಲ್ಯದ ದಿನಗಳನ್ನು ಒಂದು ಕ್ಷಣ ಮೆಲುಕು ಹಾಕೊಂಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ನಿಮ್ಮ ಜೀವನದ ಯಾವುದಾದರೂ ಹಬ್ಬ ಬಹಳ ವಿಶೇಷತೆ ಇದೆ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇದು ನನ್ನ ಪ್ರೀತಿಯ ಪುಟ್ಟ ಕುಟುಂಬ. ಇನ್ನು ಈ ಹಬ್ಬದ ಊಟದ ವಿಚಾರಕ್ಕೆ ಬಂದರೆ ಈ ಹಬ್ಬದಲ್ಲಿ ನಾವು ಮಾಡುವುದು ಹೋಳಿಗೆ. ಆಲ್ರೆಡಿ ಕಲಸಿಟ್ಟಿರುವಂಥ ಮೈದಾ ಹಿಟ್ಟಿನ ಸ್ವಲ್ಪ ಅಗಲ ಮಾಡಿಕೊಂಡು ರುಬ್ಬಿಕೊಂಡಿರುವಂತಹ ಬೇಳೆಯಿಂದ ಮಾಡಿರುವ ಹೂರಣನ ಆ ಹಿಟ್ಟಿನ ಒಳಗೆ ಇಟ್ಬಿಟ್ಟು ಅದರ ಮೇಲೆ ಇನ್ನೊಂದು ಕವರ್ನ ಇಟ್ಬಿಟ್ಟು ಲೈಟಾಗಿ ಕೈಯಿಂದ ತೀಡ್ಕೊಂಡು ಮಾಡಿಕೊಂಡ್ರೆ ತವಾ ಮೇಲೆ ಹಾಕೋಕ್ಕೆ ಸಿದ್ಧ ಆಗುತ್ತೆ ಹೋಳಿಗೆ. ಅದಾದ ಮೇಲೆ ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ಏನು ತೀಡ್ಕೊಂಡಿದ್ದೀವಿ ಆ ಹೋಳಿಗೆನ ತವಾ ಮೇಲೆ ಹಾಕಿ ಎರಡೂ ಕಡೆ ಸಮವಾಗಿ ಬೇಯಿಸಿದರೆ ರೆಡಿ ಆಗುತ್ತೆ ಹೋಳಿಗೆ. ಮೇಬಿ ಕೆಲವು ಕಡೆ ಮೈದಾ ಹಿಟ್ಟು ಬದಲು ಬೇರೆ ಹಿಟ್ಟನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಯಾವುದು ಅಂತ ಗೊತ್ತಿಲ್ಲ. ಅಮ್ಮ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆದರೆ ಹೆಂಡತಿ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಯಾಕೆ ಅಂತ ಗೊತ್ತಿಲ್ಲ. ಇವರಿಬ್ರು ಸೇರ್ಕೊಂಡು ಈ ಸಲ ನನಗೆ ಕಂಪ್ಲೀಟಾಗಿ ಫ್ರೀ ಆಗಿಬಿಟ್ಟಿದ್ರು. ಅದಕ್ಕೆ ಅಂತಲೇ ಮೈ ತುಂಬ ಎಣ್ಣೆ ಹಚ್ಕೊಂಡು ಊರೆಲ್ಲ ಅಡ್ಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬ ಹೊತ್ತು ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆ ಕಡೆ ಬಂದೆ. ಹಬ್ಬ ಆದ ಸಂಜೆ ಟೈಮಲ್ಲಿ ಚಂದ್ರನ ನೋಡೋದೇ ವಿಶೇಷತೆ. ಚಂದ್ರ ಕಾಣಲಿಲ್ಲ ಅಂತ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ವಿ. ರಜೆ ಇಲ್ದಿರೋ ಕಾರಣಕ್ಕೆ ಹಬ್ಬದ ವಸ್ತುಡ್ಕೂ ಮಾಡ್ದಲೇ ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ವಿ. ನಿಮ್ಮ ಕಡೆ ಏನಾದರೂ ನಮ್ಮ ಕಡೆ ಮಾಡೋ ಯುಗಾದಿ ಹಬ್ಬಕ್ಕಿಂತ ವಿಶೇಷವಾಗಿ ಏನಾದರೂ ಮಾಡ್ತೀರಾ ಅನ್ನೋದಾದರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ